ನಿಮ್ಮ ಮೊದಲನೆಯ ಪ್ರಶ್ನೆ, ಅಂಬೇಡ್ಕರ್ ರವರು ಭಾರತದ ಯಾವ ರಾಜ್ಯದಲ್ಲಿ ಜನಿಸಿದರು? ನಿಮ್ಮ ಆಪ್ಷನ್ಸ್ಗಳು: ಎ ಕರ್ನಾಟಕ, ಬಿ ಮಧ್ಯಪ್ರದೇಶ, ಸಿ ಗುಜರಾತ್, ಡಿ ಉತ್ತರ ಪ್ರದೇಶ. ನಿಮ್ಮ ಸರಿಯಾದ ಉತ್ತರ ಬಿ ಮಧ್ಯಪ್ರದೇಶ. ನಿಮ್ಮ ಎರಡನೆಯ ಪ್ರಶ್ನೆ, ಅಂಬೇಡ್ಕರ್ ರವರು ಯಾವಾಗ ಜನಿಸಿದರು? ನಿಮ್ಮ ಆಪ್ಷನ್ಸ್ಗಳು: ಎ ಏಪ್ರಿಲ್ 14, 1891, ಬಿ ಜನವರಿ 15, 1891, ಸಿ ಮಾರ್ಚ್ 12, 1892, ಡಿ ಮೇ 10, 1889. ನಿಮ್ಮ ಸರಿಯಾದ ಉತ್ತರ ಎ ಏಪ್ರಿಲ್ 14, 1891. ನಿಮ್ಮ ಮೂರನೆಯ ಪ್ರಶ್ನೆ, ಅಂಬೇಡ್ಕರ್ ರವರ ತಂದೆಯ ಹೆಸರೇನು? ನಿಮ್ಮ ಆಪ್ಷನ್ಸ್ಗಳು: ಎ ಸಂಭಾಜಿ ಸತ್ಪಾಲ್, ಬಿ ಮಾಲೋಜಿ ಸತ್ಪಾಲ್, ಸಿ ಶಿವಾಜಿ ಸತ್ಪಾಲ್, ಡಿ ರಾಮಜಿ ಮಾಲೋಜಿ ಸತ್ಪಾಲ್. ನಿಮ್ಮ ಸರಿಯಾದ ಉತ್ತರ ಡಿ ರಾಮಜಿ ಮಾಲೋಜಿ ಸತ್ಪಾಲ್. ನಿಮ್ಮ ನಾಲ್ಕನೇ ಪ್ರಶ್ನೆ, ಅಂಬೇಡ್ಕರ್ ರವರ ತಾಯಿಯ ಹೆಸರೇನು? ನಿಮ್ಮ ಆಪ್ಷನ್ಸ್ಗಳು: ಎ ಸೋನಾಬಾಯಿ, ಬಿ ಭೀಮಾಬಾಯಿ, ಸಿ ಜೀಜಾಬಾಯಿ, ಡಿ ಅಂಬಾಬಾಯಿ. ನಿಮ್ಮ ಸರಿಯಾದ ಉತ್ತರ ಬಿ ಭೀಮಾಬಾಯಿ. ನಿಮ್ಮ ಐದನೇ ಪ್ರಶ್ನೆ, ಅಂಬೇಡ್ಕರ್ ರವರು ರಾಮಜಿ ಸತ್ಪಾಲ್ ರವರಿಗೆ ಎಷ್ಟನೇ ಮಗನಾಗಿ ಜನಿಸಿದರು? ನಿಮ್ಮ ಆಪ್ಷನ್ಸ್ಗಳು: ಎ 5ನೇ ಮಗ, ಬಿ 8ನೇ ಮಗ, ಸಿ 10ನೇ ಮಗ, ಡಿ 14ನೇ ಮಗ. ನಿಮ್ಮ ಸರಿಯಾದ ಉತ್ತರ ಡಿ 14ನೇ ಮಗ. ಇಂತಹ ವಿಡಿಯೋಗಳನ್ನು ಪ್ರತಿದಿನ ನೋಡಲು ದಯವಿಟ್ಟು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಅನ್ನು ಆನ್ ಮಾಡಿ. ನಿಮ್ಮ ಆರನೇ ಪ್ರಶ್ನೆ, ಅಂಬೇಡ್ಕರ್ ರವರ ಬಾಲ್ಯದಲ್ಲಿ ಅಡ್ಡ ಹೆಸರು ಏನಾಗಿತ್ತು? ನಿಮ್ಮ ಆಪ್ಷನ್ಸ್ಗಳು: ಎ ಸಾಹೇಬ, ಬಿ ಅಂಬೇವಾಡ, ಸಿ ಅಂಬಾವಾಡೇಕರ್, ಡಿ ಯಾವುದೂ ಇಲ್ಲ. ನಿಮ್ಮ ಸರಿಯಾದ ಉತ್ತರ ಸಿ ಅಂಬಾವಾಡೇಕರ್. ನಿಮ್ಮ ಏಳನೇ ಪ್ರಶ್ನೆ, ಅಂಬೇಡ್ಕರ್ ಅವರ ವೈಯಕ್ತಿಕ ಗ್ರಂಥಾಲಯದಲ್ಲಿ ಎಷ್ಟು ಪುಸ್ತಕಗಳು ಇದ್ದವು? ನಿಮ್ಮ ಆಪ್ಷನ್ಸ್ಗಳು: ಎ 5,000, ಬಿ 10,000, ಸಿ 15,000, ಡಿ 50,000. ನಿಮ್ಮ ಸರಿಯಾದ ಉತ್ತರ ಡಿ 50,000. ನಿಮ್ಮ ಎಂಟನೇ ಪ್ರಶ್ನೆ, ಅಂಬೇಡ್ಕರ್ ರವರ ಮೊದಲ ಪತ್ನಿಯ ಹೆಸರೇನು? ನಿಮ್ಮ ಆಪ್ಷನ್ಸ್ಗಳು: ಎ ರತ್ನಾಬಾಯಿ, ಬಿ ನೀಲಾಬಾಯಿ, ಸಿ ಜಯಾಬಾಯಿ, ಡಿ ರಮಾಬಾಯಿ. ನಿಮ್ಮ ಸರಿಯಾದ ಉತ್ತರ ಡಿ ರಮಾಬಾಯಿ. ನಿಮ್ಮ ಒಂಬತ್ತನೇ ಪ್ರಶ್ನೆ, ಅಂಬೇಡ್ಕರ್ ರವರ ಎರಡನೆಯ ಪತ್ನಿಯ ಹೆಸರೇನು? ನಿಮ್ಮ ಆಪ್ಷನ್ಸ್ಗಳು: ಎ ಭವಾನಿಬಾಯಿ, ಬಿ ಸರೋಜಿನಿಬಾಯಿ, ಸಿ ಸವಿತಾ, ಡಿ ಯಾರೂ ಇಲ್ಲ. ನಿಮ್ಮ ಸರಿಯಾದ ಉತ್ತರ ಸಿ ಸವಿತಾ. ನಿಮ್ಮ 10ನೇ ಪ್ರಶ್ನೆ, ಅಂಬೇಡ್ಕರ್ ರವರು ಎಷ್ಟು ಭಾಷೆಗಳಲ್ಲಿ ಪರಿಣಿತಿ ಹೊಂದಿದ್ದರು? ನಿಮ್ಮ ಆಪ್ಷನ್ಸ್ಗಳು: ಎ 3 ಭಾಷೆಗಳು, ಬಿ 5 ಭಾಷೆಗಳು, ಸಿ 9 ಭಾಷೆಗಳು, ಡಿ 10 ಭಾಷೆಗಳು. ನಿಮ್ಮ ಸರಿಯಾದ ಉತ್ತರ ಸಿ 9 ಭಾಷೆಗಳು. ನಿಮ್ಮ 11ನೇ ಪ್ರಶ್ನೆ, ಅಂಬೇಡ್ಕರ್ ರವರು ಯಾವ ಪತ್ರಿಕೆಯನ್ನು ಪ್ರಾರಂಭಿಸಿದರು? ನಿಮ್ಮ ಆಪ್ಷನ್ಸ್ಗಳು: ಎ ಕೇಸರಿ, ಬಿ ಮೃಣಾಳ, ಸಿ ಮೂಕನಾಯಕ, ಡಿ ಇಂಡಿಕಾ. ನಿಮ್ಮ ಸರಿಯಾದ ಉತ್ತರ ಸಿ ಮೂಕನಾಯಕ. ನಿಮ್ಮ 12ನೇ ಪ್ರಶ್ನೆ, ಅಂಬೇಡ್ಕರ್ ರವರು ವಿದೇಶದಲ್ಲಿ ಡಾಕ್ಟರೇಟ್ ಪದವಿಯನ್ನು ಯಾವ ವಿಷಯದಲ್ಲಿ ಪಡೆದರು? ನಿಮ್ಮ ಆಪ್ಷನ್ಸ್ಗಳು: ಎ ಇತಿಹಾಸ, ಬಿ ಇಂಗ್ಲಿಷ್, ಸಿ ಅರ್ಥಶಾಸ್ತ್ರ, ಡಿ ಸಮಾಜಶಾಸ್ತ್ರ. ನಿಮ್ಮ ಸರಿಯಾದ ಉತ್ತರ
ಸಿ ಅರ್ಥಶಾಸ್ತ್ರ. ನಿಮ್ಮ 13ನೇ ಪ್ರಶ್ನೆ. ಅಂಬೇಡ್ಕರ್ ರವರು ಭಾರತದ ಧ್ವಜದಲ್ಲಿ ಏನು ಇರಬೇಕೆಂದು ತಿಳಿಸಿದರು? ನಿಮ್ಮ ಆಪ್ಷನ್ಸ್ಗಳು: ಎ ಹಸಿರು ಬಣ್ಣ, ಬಿ ಬಿಳಿ ಬಣ್ಣ, ಸಿ ಕೇಸರಿ ಬಣ್ಣ, ಡಿ ಅಶೋಕ ಚಕ್ರ. ನಿಮ್ಮ ಸರಿಯಾದ ಉತ್ತರ ಡಿ ಅಶೋಕ ಚಕ್ರ. ನಿಮ್ಮ 14ನೇ ಪ್ರಶ್ನೆ. ಅಂಬೇಡ್ಕರ್ ಅವರ ಪೂರ್ಣ ಹೆಸರು ಏನು? ನಿಮ್ಮ ಆಪ್ಷನ್ಸ್ಗಳು: ಎ ಭೀಮರಾವ್ ಗಂಗಾರಾಮ್ ಅಂಬೇಡ್ಕರ್, ಬಿ ಭೀಮರಾವ್ ರಾಮಚಂದ್ರ ಅಂಬೇಡ್ಕರ್, ಸಿ ಭೀಮರಾವ್ ರಾಘವೇಂದ್ರ ಅಂಬೇಡ್ಕರ್, ಡಿ ಭೀಮರಾವ್ ರಾಮ್ಜಿ ಅಂಬೇಡ್ಕರ್. ನಿಮ್ಮ ಸರಿಯಾದ ಉತ್ತರ ಡಿ ಭೀಮರಾವ್ ರಾಮ್ಜಿ ಅಂಬೇಡ್ಕರ್. ನಿಮ್ಮ 15ನೇ ಪ್ರಶ್ನೆ. ಅಂಬೇಡ್ಕರ್ ರವರು ಯಾವ ವಿಶ್ವವಿದ್ಯಾಲಯದಿಂದ PhD ಪಡೆದಿದ್ದರು? ನಿಮ್ಮ ಆಪ್ಷನ್ಸ್ಗಳು: ಎ ಲಂಡನ್ ವಿಶ್ವವಿದ್ಯಾಲಯ, ಬಿ ನಳಂದ ವಿಶ್ವವಿದ್ಯಾಲಯ, ಸಿ ತಕ್ಷಶಿಲಾ ವಿಶ್ವವಿದ್ಯಾಲಯ, ಡಿ ಕೊಲಂಬಿಯಾ ವಿಶ್ವವಿದ್ಯಾಲಯ. ನಿಮ್ಮ ಸರಿಯಾದ ಉತ್ತರ ಡಿ ಕೊಲಂಬಿಯಾ ವಿಶ್ವವಿದ್ಯಾಲಯ. ನಿಮ್ಮ 16ನೇ ಪ್ರಶ್ನೆ. ಅಂಬೇಡ್ಕರ್ ರವರ ಸ್ಮಾರಕ ಸ್ಥಳದ ಹೆಸರೇನು? ನಿಮ್ಮ ಆಪ್ಷನ್ಸ್ಗಳು: ಎ ರಾಜ್ಘಾಟ್, ಬಿ ಚೈತ್ಯ ಭೂಮಿ, ಸಿ ಸಂಗಮೇಶ್ವರ, ಡಿ ಯಾವುದೂ ಇಲ್ಲ. ನಿಮ್ಮ ಸರಿಯಾದ ಉತ್ತರ ಬಿ ಚೈತ್ಯ ಭೂಮಿ. ನಿಮ್ಮ 17ನೇ ಪ್ರಶ್ನೆ. ಅಂಬೇಡ್ಕರ್ ರವರು ಎಷ್ಟು ವಿಷಯಗಳಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿದ್ದರು? ನಿಮ್ಮ ಆಪ್ಷನ್ಸ್ಗಳು: ಎ 5 ವಿಷಯಗಳಲ್ಲಿ, ಬಿ 10 ವಿಷಯಗಳಲ್ಲಿ, ಸಿ 25 ವಿಷಯಗಳಲ್ಲಿ, ಡಿ 64 ವಿಷಯಗಳಲ್ಲಿ. ನಿಮ್ಮ ಸರಿಯಾದ ಉತ್ತರ ಡಿ 64 ವಿಷಯಗಳಲ್ಲಿ. ನಿಮ್ಮ 18ನೇ ಪ್ರಶ್ನೆ. ಅಂಬೇಡ್ಕರ್ ರವರಿಗೆ ಭಾರತ ರತ್ನ ಪ್ರಶಸ್ತಿ ಯಾವ ವರ್ಷದಲ್ಲಿ ದೊರಕಿತು? ನಿಮ್ಮ ಆಪ್ಷನ್ಸ್ಗಳು: ಎ 1947ರಲ್ಲಿ, ಬಿ 1932ರಲ್ಲಿ, ಸಿ 1990ರಲ್ಲಿ, ಡಿ 1785ರಲ್ಲಿ. ನಿಮ್ಮ ಸರಿಯಾದ ಉತ್ತರ ಸಿ 1990ರಲ್ಲಿ. ನಿಮ್ಮ 19ನೇ ಪ್ರಶ್ನೆ. ಅಂಬೇಡ್ಕರ್ ರವರ ಮೊಮ್ಮಗನ ಹೆಸರೇನು? ನಿಮ್ಮ ಆಪ್ಷನ್ಸ್ಗಳು: ಎ ಪ್ರಕಾಶ್ ಅಂಬೇಡ್ಕರ್, ಬಿ ಅನಿಲ್ ಅಂಬೇಡ್ಕರ್, ಸಿ ಆನಂದ್ ಅಂಬೇಡ್ಕರ್, ಡಿ ಸಚಿನ್ ಅಂಬೇಡ್ಕರ್. ನಿಮ್ಮ ಸರಿಯಾದ ಉತ್ತರ ಎ ಪ್ರಕಾಶ್ ಅಂಬೇಡ್ಕರ್. ನಿಮ್ಮ ಕೊನೆಯ ಪ್ರಶ್ನೆ. ಅಂಬೇಡ್ಕರ್ ರವರು ಯಾವಾಗ ಮರಣ ಹೊಂದರು? ನಿಮ್ಮ ಆಪ್ಷನ್ಸ್ಗಳು: ಎ ಡಿಸೆಂಬರ್ 6, 1956, ಬಿ ಏಪ್ರಿಲ್ 14, 1956, ಸಿ ಜನವರಿ 26, 1957, ಡಿ ಅಕ್ಟೋಬರ್ 2, 1956. ಈ ಪ್ರಶ್ನೆಯ ಉತ್ತರ ಎಲ್ಲರೂ ಕಾಮೆಂಟ್ನಲ್ಲಿ ತಿಳಿಸಿ. ಹಾಗೆಯೇ ಈ ಪ್ರಶ್ನೆಗಳು ನಿಮಗೆ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಅನ್ನು ಆನ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಹೈಪ್ ಮಾಡಿ. ಧನ್ಯವಾದಗಳು.